ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟ್ ಇದರ ಪಟ್ಲ ಸಂಭ್ರಮ 2026 ಇವತ್ತು ಈ ವೇದಿಕೆಯಲ್ಲಿ ಇವತ್ತು ನಡೀತಾ ಇದೆ. ಬಹುಶಃ ಮಾತಾಡುವ ಹೊತ್ತಲ್ಲ ಇದು. ಅದಲ್ಲದೆ ಪಟ್ಲ ಟ್ರಸ್ಟ್ ಅಂದರೆ ಅದರಲ್ಲಿ ಮಾತಿಗೆ ಪ್ರಾಶಸ್ತ್ಯ ಕಮ್ಮಿ, ಯಾಕಂದರೆ ಅಲ್ಲಿ ಕೆಲಸಗಳೇ ಜಾಸ್ತಿ. ಆ ದೃಷ್ಟಿಯಿಂದ ಇವತ್ತು ಆ ಟ್ರಸ್ಟು ಈ ಮಟ್ಟದಲ್ಲಿ ಇವತ್ತು ಬೆಳೆದು ನಿಂತಿದೆ. ಇದು ಕಳೆದ ವರ್ಷ ಅದರ ದಶಮ ಸಂಭ್ರಮ ಬಹಳ ವಿಜೃಂಭಣೆಯಿಂದ ಬಹಳ ಅರ್ಥಪೂರ್ಣವಾಗಿ ನಡೆದದನ್ನು ಕೂಡ ನಾವೆಲ್ಲ ನೋಡಿದ್ದೇವೆ. ಮತ್ತು ಇವತ್ತು 11ನೇ ವರ್ಷಕ್ಕೆ ಅದು ಪಾದಾರ್ಪಣೆ ಮಾಡುತ್ತಾ ಇವತ್ತು ಅದರ 11ನೇ ವರ್ಷದ ಸಂಭ್ರಮವನ್ನು ಇವತ್ತು ಆಚರಿಸ್ತಾ ಇದೆ. ಒಂದು ಟ್ರಸ್ಟು ಯಾವ ಮಟ್ಟದಲ್ಲಿ ಬೆಳಿಬಹುದು ಅನ್ನೋದನ್ನು ನಮಗೆ ಈ ಪಟ್ಲ ಟ್ರಸ್ಟನ್ನು ನೋಡುವಾಗ ನಮಗೆ ಬಹಳಷ್ಟು ಸೋಜಿಗಾಗ್ತದೆ. ನಾನಾಗ ಬಂದ ಸಮಯದಲ್ಲಿ ಯೋಗೀಂದ್ರ ಭಟ್ರು ಮತ್ತು ನಾನು ಕೂತ್ಕೊಂಡು ಅದರ ಬಗ್ಗೆ ಮಾತಾಡಿದೆವು. ಒಂದು ಸಂಘಟನೆ, ಅದು ಯಕ್ಷಗಾನ ಪರವಾದಂಥ ಒಂದು ಸಂಘಟನೆ, ಅದು ಕಲಾತ್ಮಕವಾಗಿ ಮತ್ತು ಸಾಮಾಜಿಕವಾಗಿ ಈ ಮಟ್ಟದಲ್ಲಿ ಬೆಳೆಯುವುದಂದರೆ ಅದು ಬಹಳ ಸುಲಭದ ವಿಷಯ ಅಲ್ಲ. ಆ ನಿಟ್ಟಿನಲ್ಲಿ ಇವತ್ತು ಪಟ್ಲ ಭಾಗವತರ ಒಂದು ಸಾರಥ್ಯದಲ್ಲಿ ಅವರೊಂದು ಮುತುವರ್ಜಿಯಲ್ಲಿ ಎಲ್ಲ ದಾನಿಗಳನ್ನು ಸೇರಿಸಿಕೊಂಡು ಇವತ್ತು ಈ ಟ್ರಸ್ಟು ಈ ಎತ್ತರಕ್ಕೆ ಇವತ್ತು ಬೆಳೆದು ನಿಂತಿದೆ. ಪಟ್ಲ ಭಾಗವತರವರ ಸ್ವಾಗತ ಭಾಷಣದಲ್ಲಿ ಇದನ್ನು ವಿವರವಾಗಿ ತಿಳಿಸಿದರು. ಇಲ್ಲಿರುವಂತಹ ದಾನಿಗಳಿರ್ಬೋದು ಅಥವಾ ಇದಕ್ಕೆ ಬೇರೆ ಬೇರೆ ರೀತಿಯಿಂದ ದಾನವನ್ನು ಕೊಟ್ಟವರಾಗಿರ್ಬೋದು, ಅವರ ಬಗ್ಗೆ ವಿವರವಾಗಿ ಅವರ ಸ್ವಾಗತ ಭಾಷಣದಲ್ಲಿ ಸ್ಮರಿಸಿಕೊಂಡರು. ನಾವೆಲ್ಲ ಭಗೀರಥನ ಕಥೆಯನ್ನು ನಾವು ತಿಳಿದವರು. ಗಂಗೆಯನ್ನು ಭೂಮಿಗೆ ಕರೆತರಿಸಿದಂಥ ಒಂದು ಮಹಾನ್ ವ್ಯಕ್ತಿತ್ವ ಭಗೀರಥ. ಇವತ್ತು ಇಲ್ಲಿ ಅವರು ಹೆಸರಿಸಿದಂಥ ಬಹಳಷ್ಟು ದಾನಿಗಳು ಎಲ್ಲರೂ ಕೂಡ ಯಕ್ಷಗಾನದಲ್ಲಿ ಆಸಕ್ತಿ ಉಳ್ಳವರಾಗಿರಲಿಲ್ಲ. ಅವರ ಉದ್ಯೋಗ, ಅವರ ವ್ಯವಹಾರದ ನಿಮಿತ್ತ ಅದರಲ್ಲೇ ತೊಡಗಿಕೊಂಡು ಸಾಮಾಜಿಕವಾಗಿ ಧಾರ್ಮಿಕವಾಗಿ ತಮ್ಮ ದಾನಗಳನ್ನು ನೀಡ್ತಾ ಬಂದವರು. ಆದರೆ ಇವತ್ತು ಅವರ ಸೇವಾ ಗಂಗೆಯನ್ನು ಯಕ್ಷಲೋಕಕ್ಕೆ ತಂದಂಥ ಒಂದು ಯಕ್ಷ ಭಗೀರಥ ಅಂದರೆ ನಮ್ಮ ಪಟ್ಲ ಸತೀಶ್ ಶೆಟ್ಟರು. ಅಂಥ ದಾನಿಗಳ ಸೇವೆಯನ್ನು ಈ ಯಕ್ಷಗಾನ ಲೋಕಕ್ಕೆ ಕೊಡಿಸಿ ಅದನ್ನು ಮತ್ತೆ ಕಲಾವಿದರಿಗೆ, ವಿದ್ಯಾರ್ಥಿಗಳಿಗೆ, ಅದಕ್ಕೆ ಬೇಕಾದಂತಹ ಅದನ್ನು ಪಡೀಲಿಕ್ಕೆ ಅರ್ಹರಾದವರಿಗೆ ಅದನ್ನು ಕೊಡಿಸ್ತಾ ಇರುವುದನ್ನು ನೋಡಿದರೆ ನಮಗೆ ಬಹಳಷ್ಟು ಇವತ್ತು ಯಕ್ಷಗಾನ ಅಭಿಮಾನಿಗಳಿಗೆ ನಮಗೆ ಇವತ್ತು ಬಹಳಷ್ಟು ಹೆಮ್ಮೆ ಅನ್ನಿಸ್ತಾ ಇದೆ. ಹಾಗಿರುವಾಗ ಅಂತಹ ಒಂದು ಮಹತ್ ಕಾರ್ಯವನ್ನು ಯಕ್ಷಗಾನ ಕ್ಷೇತ್ರದಲ್ಲಿ, ಯಕ್ಷಗಾನ ಲೋಕದಲ್ಲಿ ಮಾಡಿ ಸ್ವತಃ ಅಂತಾರಾಷ್ಟ್ರೀಯ ಖ್ಯಾತಿಯ ಒಬ್ಬ ಭಾಗವತರಾಗಿ ಗುರುತಿಸಲ್ಪಟ್ಟು ಇವತ್ತು ಎಲ್ಲ ವ್ಯವಸ್ಥೆಗಳಿಗೆ, ಈ ಎಲ್ಲ ದಾನ ಇರಬಹುದು ಅಥವಾ ಕಲಾತ್ಮಕವಾದಂತಹ ಚಟುವಟಿಕೆಗಳಿರ್ಬೋದು, ಟ್ರಸ್ಟಿನ ಈ ಮಟ್ಟದ ಬೆಳವಣಿಗೆಗೆ ಕಾರಣರಾದಂಥ ಶ್ರೀ ಪಟ್ಲ ಸತೀಶ್ ಶೆಟ್ಟಿ ಅವರನ್ನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಅಭಿನಂದಿಸ್ತಾ ಇದ್ದೇವೆ. ಪಟ್ಲ ಸತೀಶ್ ಶೆಟ್ಟಿಯವರಾಗಲಿ, ಅದಕ್ಕೆ ದಾನವನ್ನು ಮಾಡಿದಂತಹ ದಾನಿಗಳಾಗಲಿ ಯಾವುದೇ ರೀತಿಯಿಂದ ಪ್ರತಿಫಲವನ್ನು ಬಯಸುವುದಿಲ್ಲ. ಇವತ್ತು ಬಹಳಷ್ಟು ರೀತಿಯಾದಂತಹ ದಾನ ಕರ್ಮಗಳು ಈ ಸಂಸ್ಥೆಯಿಂದ ಇವತ್ತು ನಡೀತಾ ಇದೆ. ಅದು ವಿದ್ಯಾರ್ಥಿ ವೇತನ ಇರ್ಬೋದು ಅಥವಾ ವಿಮಾ ಯೋಜನೆ ಇರ್ಬೋದು, ಅಪಘಾತದಲ್ಲಿ ತೊಂದರೆಗೊಳಗಂತಹ ಕಲಾವಿದರಿಗೆ ನೀಡುವಂತಹ ಸಹಾಯಧನಗಳಿರ್ಬೋದು, ಮನೆಯನ್ನು ಕಟ್ಟಲಿಗೆ ನೀಡುವಂತಹ ಆ ಸಹಾಯಧನ ಇರ್ಬೋದು, ಈ ರೀತಿಯಲ್ಲಿ ಬೇರೆ ಬೇರೆ ರೀತಿಯಿಂದ ಇವತ್ತು ಟ್ರಸ್ಟು ತನ್ನ ಸೇವೆಯನ್ನು ಇವತ್ತು ಮಾಡ್ತಾ ಇದೆ. ಹಾಗಿರುವಾಗ ಸತೀಶ್ ಶೆಟ್ಟರಿ ಆಗಲಿ, ಇದರ ಸಾರಥ್ಯವನ್ನು ವಹಿಸಿಕೊಂಡಂತಹ ಸತೀಶ್ ಶೆಟ್ಟರಾಗಲಿ ಅಥವಾ ಇದಕ್ಕೆ ದಾನವನ್ನು ನೀಡುವಂತಹ ಯಾವುದೇ ದಾನಿಗಳಾಗಲಿ ಯಾವುದೇ ರೀತಿಯ ಪ್ರತಿಫಲವನ್ನು ಬಯಸ್ತಾ ಇಲ್ಲ. ಆದರೆ ಇದರ ಋಣ ಸಂದಾಯವನ್ನು ಮಾಡಬೇಕಿದ್ದರೆ ಯಾವ ರೀತಿಯಲ್ಲಿ ಮಾಡಬೇಕು ಅನ್ನೋದನ್ನು ಇದರ ಫಲಾನುಭವಿಗಳು ಅದನ್ನು ಆಲೋಚನೆ ಮಾಡಬೇಕಾದಂಥ ಒಂದು ಮಹತ್ವ ಇದೆ. ಅವರು ಪಡೆದಂತಹ ಈ ಫಲಕ್ಕೆ ಪ್ರತಿಫಲವಾಗಿ ಯಕ್ಷಗಾನದ ಪರಂಪರೆಯನ್ನು ಉಳಿಸುವಂತಹ, ಯಕ್ಷಗಾನವನ್ನು ಉಳಿಸುವಂತಹ, ಯಕ್ಷಗಾನ ಕಲೆಯನ್ನು ನಿರಂತರವಾಗಿ ಪೋಷಿಸಿಕೊಂಡು ಬರ್ತಾ ಇರುವಂತಹ ಮತ್ತು ಇವತ್ತಿನ ಯುವಜನರಲ್ಲಿ ಯಕ್ಷಗಾನದ ಬಗ್ಗೆ ಆಸಕ್ತಿಯನ್ನು ಮೂಡಿಸುವಂಥ ಒಂದು ಕೆಲಸವನ್ನು ಮಾಡಬೇಕಾದಂಥ ಒಂದು ಅನಿವಾರ್ಯತೆ ಇವತ್ತಿದೆ. ಆ ನಿಟ್ಟಿನಲ್ಲಿ ಈ ಟ್ರಸ್ಟಿನಿಂದ ಫಲವನ್ನು ಪಡೆದಂಥ ಎಲ್ಲರೂ ಕೂಡ ಯಕ್ಷಗಾನಕ್ಕಾಗಿ ತಮ್ಮ ಸೇವೆಯನ್ನು ನೀಡುವಲ್ಲಿ ಶ್ರಮಿಸಿದರೆ ಖಂಡಿತವಾಗಿ ಅವರು ಪಡೆದಂತಹ ಎಲ್ಲ ಸಹಾಯಗಳಿಗೆ ಕೂಡ ಅವರೊಂದು ರೀತಿಯಲ್ಲಿ ಋಣ ಸಂದಾಯ ಮಾಡಿದ ಹಾಗೆ ಆಗ್ತದೆ. ಆ ನಿಟ್ಟಿನಲ್ಲಿ ಮುಖ್ಯವಾಗಿ ಕಲಾವಿದರು ಮತ್ತು ಎಲ್ಲ ಫಲಾನುಭವಿಗಳು ಕೂಡ ಯಕ್ಷಗಾನದ ಬಗ್ಗೆ ತಮ್ಮ ಬದ್ಧತೆಯನ್ನು ಮುಂದಿನ ದಿವಸಗಳಲ್ಲಿ ಉಳಿಸಿಕೊಳ್ಬೇಕು ಅನ್ನೋದಾಗಿ ಕೂಡ ನಮ್ಮ ಆಶಯವನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಇದರೊಂದಿಗೆ ಬಹಳ ವಿಶೇಷವಾಗಿ 3 ಜನ ಸಾಧಕರನ್ನು ಈ ವೇದಿಕೆಯಲ್ಲಿ ಗುರುತಿಸಲಾಗಿದೆ. ದಕ್ಷಿಣ ಕನ್ನಡದ ಅವಿಭಜಿತ ದಕ್ಷಿಣ ಕನ್ನಡದ ಖ್ಯಾತಿಯನ್ನು
ರಾಷ್ಟ್ರೀಯ ಮಟ್ಟದಲ್ಲಿ ತಂದಂತಹ ಶ್ರೀ ಡಾಕ್ಟರ್ ಮೋಹನಾಳು ಅವರು, ಅಂತೆಯೇ ಖ್ಯಾತ ಭಾಗವತರಾದಂಥ ಪೊಲ್ಯ ಲಕ್ಷ್ಮೀನಾರಾಯಣ ಶೆಟ್ಟಿಯವರು, ಅಂತೆಯೇ ಆಡಳಿತಾತ್ಮಕವಾಗಿ ಬಹಳಷ್ಟು ಎತ್ತರದ ಸ್ಥಾನದಲ್ಲಿರುವಂತಹ ಶ್ರೀ ರಾಜೇಶ್ ಪ್ರಸಾದ್ ಅವರು, ಇವರನ್ನು ಈ ವೇದಿಕೆಯಲ್ಲಿ ಇವತ್ತು ಈ ಟ್ರಸ್ಟ್ ಗುರುತಿಸಿದೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ವಿಶೇಷವಾಗಿ ಅಭಿನಂದಿಸ್ತಾ, ವೇದಿಕೆಯಲ್ಲಿ ಇವತ್ತಿನ ಅಧ್ಯಕ್ಷ ಸ್ಥಾನವನ್ನು ವಹಿಸಿದಂಥ ನಮ್ಮ ಆತ್ಮೀಯರಾದಂಥ ಶ್ರೀ ಕೂಳೂರು ಕನ್ಯಾನ ಸದಾಶಿವ ಶೆಟ್ಟರು, ಇದಕ್ಕೆಲ್ಲ ರೀತಿಯಿಂದ ತಮ್ಮನ್ನು ತೊಡಗಿಸಿಕೊಂಡಂಥ ಇದನ್ನು ಉದ್ಘಾಟನೆ ಮಾಡಿದಂಥ ಆತ್ಮೀಯರಾದಂಥ ಬರೋಡ ಶಶಿಧರ್ ಶೆಟ್ಟಿಯವರು, ಅಂತೆಯೇ ಈ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯ ಅತಿಥಿಗಳು, ಟ್ರಸ್ಟಿನ ಎಲ್ಲ ಪದಾಧಿಕಾರಿಗಳು, ಅಧ್ಯಕ್ಷರಿಗೆ ಮೊದಲಾದ ಎಲ್ಲ ಪದಾಧಿಕಾರಿ ಬಂಧುಗಳು, ಇವತ್ತು ಈ ಕಾರ್ಯಕ್ರಮದಲ್ಲಿ ಬಂದು ಸೇರಿದಂಥ ಪಟ್ಲ ಸತೀಶ್ ಶೆಟ್ಟರ ಅಭಿಮಾನಿಗಳು, ಟ್ರಸ್ಟಿನ ಅಭಿಮಾನಿಗಳು, ಮುಖ್ಯವಾಗಿ ಯಕ್ಷಗಾನದ ಎಲ್ಲ ಅಭಿಮಾನಿಗಳಿಗೆ ಈ ಸಂದರ್ಭದಲ್ಲಿ ನಮ್ಮ ಆರಾಧ್ಯ ಶ್ರೀ ದಕ್ಷಿಣಾಮೂರ್ತಿ ಗೋಪಾಲಕೃಷ್ಣ ಸ್ವಾಮಿ ಹಾಗೂ ಕಲಾಮಾತೆ ಆಯುರ ಆರೋಗ್ಯ ಭಾಗ್ಯಗಳನ್ನು ನೀಡಿ ಹರಸಲಿ ಅನ್ನೋದಾಗಿ ಈ ಸಂದರ್ಭದಲ್ಲಿ ವಿಶೇಷವಾದಂಥ ಪ್ರಾರ್ಥನೆಯನ್ನು ಸಲ್ಲಿಸ್ತಾ, ಈ ಸಂದರ್ಭದಲ್ಲಿ ಮುಂದಿನ ದಿನಗಳಲ್ಲಿ ಈ ಸಂಸ್ಥೆ ಇನ್ನಷ್ಟು ಉಜ್ವಲವಾಗಿ ಬೆಳೀಲಿ, ಇದರ ಎಲ್ಲ ಕಾರ್ಯಗಳು ಕೂಡ ಅದು ನಿರ್ವಿಘ್ನವಾಗಿ ನಿರಾತಂಕವಾಗಿ ನಡೀಲಿ ಅನ್ನೋದಾಗಿ ಶ್ರೀದೇವರನ್ನು ಪ್ರಾರ್ಥಿಸ್ತಾ, ಇವತ್ತು ಈ 11ನೇ ವರ್ಷದ ಯಾನದಲ್ಲಿ ಅವರು ಹಮ್ಮಿಕೊಂಡಂತಹ ಏನು ಈ ಸಮುದ್ರಯಾನ ಇದೆ, ಯಕ್ಷಗಾನದ ಒಂದು ಸಮುದ್ರಯಾನ ಏನಿದೆ, ಅದು ಕೂಡ ಯಶಸ್ವಿಯಾಗಲಿ, ಅದಕ್ಕೆ ಕೂಡ ಭಗವಂತನ ಎಲ್ಲ ಅನುಗ್ರಹ ಇರಲಿ ಅನ್ನೋದಾಗಿ ಮತ್ತೊಮ್ಮೆ ದೇವರಲ್ಲಿ ಪ್ರಾರ್ಥಿಸ್ತಾ ನನ್ನ ಮಾತಿನಿಂದ ವಿರಮಿಸ್ತಾ ಇದ್ದೇನೆ. ಸರ್ವೇ ಜನಾಃ ಸುಖಿನೋ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ.